2026 ರಾಜ್ಯ ಮಟ್ಟದ SSLC ವಿಜ್ಞಾನ ವಿಷಯದ ಪೂರ್ವಸಿದ್ಧ ಪರೀಕ್ಷೆ 3ರ ಉತ್ತರಗಳನ್ನು ಇವತ್ತಿನಿಂದ ನೋಡೋಣ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಶ್ರೀ ಸಂಗೊಂಡ ವೈಬಿ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ತಳಿವಾಡ್. ತಾವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಭೌತ ವಿಜ್ಞಾನ ವಿಷಯ ಸಂಬಂಧಪಟ್ಟ ಹಾಗೆ 1ನೇ ಪ್ರಶ್ನೆಯ ಉತ್ತರ ಸಿ ಆಗುತ್ತೆ. ವೋಲ್ಟಾಮೀಟರ್ ಮತ್ತು ಸಮಾಂತರ ಜೋಡಣೆ ಅಂಥೇಳಿ, ಸಮಾಂತರ ಜೋಡಣೆ ಅಂತಕ್ಕಂಥ ಉತ್ತರ ಆಗತ್ತೆ ಇಲ್ಲಿ. ಅದೇ ಬಿ ಉತ್ತರವನ್ನು ನೋಡಿದಾಗ ಪೀನ್ ಮಸೂರ ಮತ್ತು ನಿಮ್ನ ಮಸೂರ ಅಂತಾಗತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಬಲಗೈ ಹೆಬ್ಬೆರಳು ನಿಯಮ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ನಮ್ಮ ಬಲಗೈಯಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದರೆ, ವಾಹಕವನ್ನು ಸುತ್ತುವರಿತಕ್ಕಂಥ ಇತರ ಎಲ್ಲಾ ಬೆರಳುಗಳು ಕಾಂತ ಕ್ಷೇತ್ರದ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ ಅಂತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ 4ನೇ ಪ್ರಶ್ನೆ ಬರ್ತಕ್ಕಂಥದ್ದು, ಬದಲಾಯಿಸಬಹುದಾದ ರೋಧದ ಚಿಹ್ನೆಯ ಚಿತ್ರವನ್ನು ಬರೀರಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಅಲ್ಲೆಲ್ಲ ವಿದ್ಯಾರ್ಥಿಗಳ ಚಿತ್ರವನ್ನು ಬರತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಹೇಳಿದ್ರೆ, ವಾಹಕದ ಉದ್ದವನ್ನ, ಅಡ್ಡ ಕೊಯ್ದ ವಿಸ್ತೀರ್ಣವನ್ನ, ತಾಪಮಾನವನ್ನ ಮತ್ತು ಪ್ರಾಕೃತಿಕ ಗುಣಲಕ್ಷಣಗಳನ್ನ ಅವಲಂಬಿಸಿವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಗಮನಿಸಿ, ವ್ಯಾಖ್ಯಾನಿಸಿ ಅಂತಿದೆ. ಟಿಂಡಲ್ ಪರಿಣಾಮ ಅಂತ. ಕಲ್ಲಿನ ದ್ರಾವಣದಲ್ಲಿನ ಕಣಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆಗೆ ನಾವು ಟಿಂಡಲ್ ಪರಿಣಾಮ ಅಂತ ಹೇಳ್ತೀವಿ. ಇನ್ನು ವರ್ಣ ವಿಭಜನೆ ಅಂದ್ರೆ ಏನಪ್ಪಾ ಅಂದ್ರೆ, ಬೆಳಕಿನ ವರ್ಣ ವಿಭಜನೆಯನ್ನ ನೋಡಿದಾಗ ಬಿಳಿ ಬೆಳಕು ತನ್ನ ಘಟಕ ಬಣ್ಣಗಳನ್ನಾಗಿ ವಿಭಜನೆಯನ್ನ ಹೊಂದತಕ್ಕಂಥ ಒಂದು ವಿದ್ಯಮಾನಕ್ಕೆ ನಾವು ಎಂತೀವಿ ವರ್ಣ ವಿಭಜನೆ ಅಂತ ಹೇಳ್ತೀವಿ. ಹಾಗೆ ತಾವು ಗಮನಿಸ್ತಾ ಇದ್ರಿ, 7ನೇ ಪ್ರಶ್ನೆ, ಎಲೆಕ್ಟ್ರಾನ್ ಮೇಲೆ ವರ್ತಿಸುವ ಬಲದ ದಿಕ್ಕು ಅಂತ ಒಂದು ಚಿತ್ರವನ್ನು ಕೊಟ್ಟು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು. ಕಾಗದ ತಳದಿಂದ ಹೊರಕ್ಕೆ ಅಂದ್ರೆ ಯಾರು ಬಳಕೆ ಮಾಡ್ತಾ ಇದ್ರೆ ಅವ್ರ ಕಡೆಗೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇಲ್ಲಿ ಬಲದ ದಿಕ್ಕು. ಅದಕ್ಕೆ ಸಮರ್ಥನೆಯನ್ನು ಗಮನಿಸಿ, ಫ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ಕಾಂತ ಕ್ಷೇತ್ರವು ಎಡಕ್ಕೆ ಮತ್ತು ಎಲೆಕ್ಟ್ರಾನ್ ಚಲನೆ ಮೇಲಕ್ಕೆ, ಅಂದ್ರೆ ವಿದ್ಯುತ್ ಪ್ರವಾಹದ ಕೆಳಕ್ಕೆ ಇದ್ದಾಗ ಅದು ಮೇಲಕ್ಕೆ, ಅದರ ಅಪೋಸಿಟ್ ಆಗಿರುತ್ತೆ. ಹಾಗಾಗಿ ಹೆಬ್ಬೆರಳು ಹೊರಮುಖವಾಗಿ ಬಲದ ದಿಕ್ಕನ್ನ ಸೂಚಿಸ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ 3 ಅಂಕದ ಪ್ರಶ್ನೆ, ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಯಾಕ ಅಂತ ಕೇಳ. ತಾವು ಗಮನಿಸ್ತಾ ಇದ್ದಾರೆ, ಇಲ್ಲಿ ಭೂಮಿ ಇದೆ, ವಾತಾವರಣ ಸಾಂದ್ರತೆ ಬದಲಾವಣೆ ಇದೆ, ಇಲ್ಲಿ ನಕ್ಷತ್ರ ಇದೆ, ಇಲ್ಲಿ ವಕ್ರೀಭವನ ಆಗ್ತಾ ಇದೆ, ಇಲ್ಲಿ ಗ್ರಹ ಇದೆ. ಗ್ರಹಗಳು ಸಮೀಪದವೆ, ನಕ್ಷತ್ರಗಳು ದೂರದವ. ನಕ್ಷತ್ರ ದೂರ ಇರುವಾಗ ಮಧ್ಯದಲ್ಲಿ ಏನಾಗಿದೆ, ವಾತಾವರಣದ ಸಾಂದ್ರತೆಯ ಒಂದು ಹೆಚ್ಚಿದೆ, ಸಾಂದ್ರತೆಯ ಪ್ರಮಾಣ. ಇಲ್ಲಿಂದ ಇಲ್ಲಿಗೆ ಬರುವಾಗ ನಿರಂತರ ವಕ್ರೀಭವನವನ್ನು ಕಾಣ್ತೀವಿ. ಹಾಗಾಗಿ ಇದು ಮಿನುಗ್ತದ ಅಂತ ಹೇಳ್ತೀವಿ. ಇಲ್ಲಿ ಸಮೀಪ ಇರೋದ್ರಿಂದ ಯಾವುದೇ ಸಾಂದ್ರತೆಯ ಒಂದು ಸಮಸ್ಯೆ ಆಗಲ್ಲ. ಹಾಗಾಗಿ ಇಲ್ಲಿ ವಕ್ರೀಭವನ ಒಟ್ಟು ಪರಿಣಾಮ ಏನಾಗಿರುತ್ತೆ ಅಂದ್ರೆ ಶೂನ್ಯವಾಗಿರುತ್ತೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಗಮನಿಸೋಣ. 9, ಸೊಲೆನಾಯ್ಡ್ ಬಳಸಿ ವಿದ್ಯುತ್ ಕಾಂತ ತಯಾರಿಸುವ ವಿಧಾನ ಅಂತ ಕೇಳ್ಯಾರ. ಇಲ್ಲಿ ತಾವು ಗಮನಿಸ್ತಾ ಇದ್ರಿ, ಮೆದುವಾದ ಒಂದು ಕಬ್ಬಿಣದ ತುಂಡನ್ನ ಈ ಸೊಲೆನಾಯ್ಡ್ ಒಳಗಿಟ್ಟು ಇದಕ್ಕೆ ವಿದ್ಯುತ್ ಹರಿಸಿದೇವಪ್ಪ ಅಂದ್ರೆ ಇದು ಕಾಂತವಾಗುತ್ತೆ. ಈ ಕಾಂತವನ್ನು ಹೆಚ್ಚಿಸುವ ವಿಧಾನ ಏನಪ್ಪಾ ಅಂದ್ರೆ, ಇಲ್ಲಿ ತಂತಿಯ ಸುರುಳಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಇಲ್ಲ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಅದ. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿ, 10ನೇ ಪ್ರಶ್ನೆ, ಪೀನ್ ಮಸೂರದ ರೇಖಾಚಿತ್ರ ಅಂತಿದೆ. ಅದು ವಸ್ತುವನ್ನ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಅಂತ ಹೇಳ್ಯಾರ. ಸೊ ತಾವೆಲ್ಲ ಕಲಿಸಿರ್ತಾರೆ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ತೆಗೆದಿರ್ತಕ್ಕಂಥದ್ದು ಅದ. ಇಲ್ಲಿ 2F1 F1 ಇದೆ, ವಸ್ತು ಇಟ್ಟಾರೆ. ಇಲ್ಲಿ ಮೇಲ್ಮುಖವಾಗಿದೆ, ಇಲ್ಲಿ ಕೆಳಮುಖವಾಗಿದೆ.
ಯಾವುದು ಕೆಳಮುಖವಾಗಿರ್ತದೋ ಅದು ಸತ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ. ಆಮೇಲೆ ಇದಕ್ಕಿಂತಲೂ 3 ಅಂಕದ ಪ್ರಶ್ನೆಗಳಲ್ಲಿ 10ನೇ ಪ್ರಶ್ನೆ, ವಸ್ತುವನ್ನ 2F1 ಮತ್ತು F1 ಇಟ್ಟುವಾಗ ಈ ಪಿ ಮಿಶ್ರ ರೇಖಾಚಿತ್ರ ಹೇಗೆ ಬರುತ್ತೆ, ಅದರ ಲಕ್ಷಣಗಳೇನು, ಸ್ಥಾನ ಏನು, ಗಾತ್ರ ಏನು, ಸ್ವಭಾವ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2F1 ಮತ್ತು F1 ವಸ್ತುವನ್ನು ಇಟ್ಟಾಗ ಅದರ ಪ್ರತಿಬಿಂಬ ಈ ರೀತಿ ಬರುತ್ತೆ. ಎಲ್ಲಿ ಬರುತ್ತೆ? 2F2 ಆಚೆ ಬರುತ್ತೆ. ಗಾತ್ರವನ್ನು ನೋಡಿದಾಗ ಏನಾಗಿದೆ ನೋಡಿ, ವರ್ಧಿತ, ಅಂದ್ರೆ ಇದಕ್ಕಿಂತಲೂ ಇದು ದೊಡ್ಡದಿದೆ. ಸೊ ಸ್ವಭಾವ ಏನದ? ತಲೆ ಕೆಳಗಾಗಿದೆ. ಇದು ಸತ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ಪ್ರಶ್ನೆ, ವಕ್ರೀಭವನ ಸೂಚ್ಯಾಂಕ ಮತ್ತು ಗಾಜಿನ ಚಪ್ಪಡಿ ಅಂತ ಹೇಳಿ 4 ಅಂಕಕ್ಕೆ ಇರತಕ್ಕಂಥ 2 ಪ್ರಶ್ನೆಗಳಿದಾವೆ ಇಲ್ಲಿ. ವಕ್ರೀಭವನ ಸೂಚ್ಯಾಂಕವನ್ನು ನೋಡಿ, ನೀರಿನ ಒಂದು ವಕ್ರೀಭವನ ಸೂಚ್ಯಾಂಕ 1.33 ಇದೆ, ಮಂಜುಗಡ್ಡೆದು 1.31 ಇದೆ. ಸೊ ಹಾಗಾಗಿ ನೀರಿಗಿಂತ ಮಂಜುಗಡ್ಡೆಯ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಅದ. ಯಾಕಪ್ಪ ಅಂದ್ರೆ ಬೆಳಕು ಮಂಜುಗಡ್ಡೆಯಲ್ಲಿ ವೇಗವಾಗಿ ಚಲಿಸ್ತದ ಅನ್ನೋದು ಇದೊಂದು ಚಿತ್ರ. ಗಾಜಿನ ಚಪ್ಪಡಿಗೆ ಬರೋಣ. ಗಾಜಿನ ಚಪ್ಪಡಿ 2 ಸಮಾಂತರ ಮುಖಗಳಲ್ಲಿ ಉಂಟಾಗುವ ವಕ್ರೀಭವನ, ಸಮಾಂತರ ಮುಖಗಳಲ್ಲಿ ಅಂದ್ರೆ ವಿರುದ್ಧ. ಆದ್ದರಿಂದ ನಿರ್ಗಮ ಒಂದು ಕಿರಣವು ಪತನ ಕಿರಣಕ್ಕೆ ಯಾವಾಗಲೂ ಸಮಾಂತರವಾಗಿ ಇರ್ತದ ಅಂತಕ್ಕಂಥ ಕೂಡ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ, ಒಂದು ಲೆಕ್ಕಾಚಾರ ಇದೆ. ಒಂದು ವಿದ್ಯುತ್ ಮಂಡಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮಾಂತರವಿದಾವೆ, ಸರಣಿನೂ ಇದಾವೆ. ಈ ಸಮಾಂತರ ಒಂದು ಶ್ರೇಣಿಯನ್ನ ತಾವು ತೆಗೆದುಕೊಂಡಾಗ ಇದು ರೋಧ ಸೂತ್ರ ನೋಡಿ, 1/Rp = 1/R1 + 1/R2 + 1/R3. ಈ ಸಂಖ್ಯೆಗಳನ್ನ ಹಚ್ಚಿಕೊಂಡು ಲೆಕ್ಕಾಚಾರ ಮಾಡಿದಾಗ RP ಎಷ್ಟು ಬರುತ್ತಪ್ಪ ಅಂದ್ರೆ 3.69 ಓಮ್ ಬರುತ್ತೆ. ಒಟ್ಟು ರೋಧ ಎಷ್ಟಾಯ್ತಪ್ಪ ಅಂದ್ರೆ 3.69 + 3 ಮಾಡಿದಾಗ 6.69 ಓಮ್ ಬರುತ್ತೆ. ಈಗ ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ I = V/R ಆಗುತ್ತೆ. ಸೊ 9 / 6.69 = 1.34 ಆಂಪೇರ್ ಆಗುತ್ತೆ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಕ್ಕೆ ಹೇಳಿದ್ರೆ ಸೊ P = V × I ಆಗುತ್ತೆ. ಇಲ್ಲಿ P ಬಂದಿದೆ, ಮತ್ತೆ ಫಿ ಇದೆ, I ಇದೆ. ಫಿ ಮತ್ತು I ಇದೆ. ಎಷ್ಟಪ್ಪ ಅಂದ್ರೆ 9 × 1.34 ಇದೆ ಇಲ್ಲಿ ಫಿ ಇದು. ಸೊ ಉತ್ತರ 12.06 ವ್ಯಾಟ್ ಅಂತ ಆಗುತ್ತೆ. ಸೊ ಇಷ್ಟು ಬಂದಿರತಕ್ಕಂಥದ್ದು ಎದಕ್ಕಪ್ಪ ಅಂತಂದ್ರೆ ಭೌತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು ನಂತರದಲ್ಲಿ ನೋಡೋಣ. ಈಗ ನಾವು ಒಂದು ಫಿಸಿಕ್ಸ್ ಸಂಬಂಧಪಟ್ಟ ಹಾಗೆ ನೋಡಿದ್ದೀವಿ. ತಾವು ನನ್ನ ಒಂದು ಚಾನೆಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ತಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.